ಜನರು ಡಿಕೆದು ನೋಟು ಡಾಕ್ಟರ್ಗೆ ಓಟು ಅಂತಿದ್ದಾರೆ. ಡಾಕ್ಟರ್ ಸಿಎನ್ ಮಂಜುನಾಥ್ ಅತಿ ಹೆಚ್ಚು ಅಂತರದಲ್ಲಿ ಗೆಲ್ತಾರೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾವನಿಗಿಂತ ಅಳಿಯಂದ್ರು ಬಹಳ ಬುದ್ಧಿವಂತರು, ಬೇರೆಯವರಾದ್ರೆ ಮಂತ್ರಿ ಆಗಬೇಕು ಅಂತ ಆಸೆ ಪಡ್ತಾರೆ. ಆದರೆ ಇಲ್ಲಿ ಈ ಪ್ರಕರಣದಲ್ಲಿ ಇವರು 35 ವರ್ಷ ಸ್ಯಾಲರಿ ಸ್ಲಿಪ್ನ ಜೀವನ ಮಾಡಿದ್ದಾರೆ. ಸ್ಯಾಲರಿ ಸ್ಲಿಪ್ ತಗೊಂಡು ಚುನಾವಣೆಯಲ್ಲಿ ಇವರನ್ನು ಜನ ಗೆಲ್ಲಿಸ್ತಾರೆ ಅಂತ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಮುನಿರತ್ನ ಬ್ಯಾಟಿಂಗ್ ಅನ್ನು ಮಾಡಿದ್ದಾರೆ. ಹೆಂಗಿದ್ರು ದೇವೇಗೌಡರು ಅಳಿಯ ಆಗಿದ್ದೀನಿ, ನಾನು MP ಆಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು ಅಂತ ಆಸೆ ಪಡ್ತಾರೆ. 35 ವರ್ಷ ಸ್ಯಾಲ್ರಿ ಸ್ಲಿಪ್ ಇಸ್ಕೊಂಡು ಜೀವನ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಡಾಕ್ಟರ್ ಮಂಜುನಾಥ್. ಅದಾದಮೇಲೆ ನನ್ನ ಮಕ್ಕಳಾದರೂ ರಾಜಕೀಯಕ್ಕೆ ಬರಲಿ ಅಂತ ಆಸೆ ಬೀಳೋದು ಸಹಜ. ಆ ಮಕ್ಕಳನ್ನು ಸಹ ರಾಜಕೀಯಕ್ಕೆ ಕಳಿಸ್ಲಿಲ್ಲ. ಅವರು ಒಬ್ಬ ಮಗ ಇವತ್ತು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ 8 ವರ್ಷದಿಂದ. ಮಗಳು ಸಹ ಡಾಕ್ಟ್ರು. ಇದು ಅವರು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅಂಥ ಒಬ್ಬ ಮಹನೀಯರು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಅವ್ರಿಗೆ ಮತ ನೀಡೋದಕ್ಕೆ ಜನ ಸಿದ್ಧವಾಗಿದ್ದಾರೆ. ಆ ಪ್ರಿಂಟರ್ ಸ್ಲಿಪ್ ಬಗ್ಗೆ ಹೇಳಿದಾಗ ಜನ ಹೇಳ್ತಾರೆ, ಸರಿ ಯಾವುದೋ ದುಡ್ಡು ಎಲ್ಲಿಂದನೋ ಬರ್ತಾ ಇದೆ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಸ್ಕ್ವೇರ್ ಫೀಟಿಗೆ 150 ರೂಪಾಯಿ ದುಡ್ಡು, ಗುತ್ತಿಗೆದಾರರ ದುಡ್ಡು, ಕಸ ಗುಡಿಸೋ ದುಡ್ಡು, ಭಾಳಷ್ಟು ಅನ್ಯಾಯವಾಗಿ ಬರ್ತಾ ಇರೋ ದುಡ್ಡು ನಾವು ಎಡಗೈಯಲ್ಲಿ ಇಸ್ಕೊಂತೀವಿ ಸರ್, DKದು ನೋಟು ಡಾಕ್ಟ್ರಿಗೆ ಓಟು ಅಂತ ಅವರು ಹೇಳ್ತಾ ಇದ್ದಾರೆ. ಡಾಕ್ಟ್ರು ಸಂಬಳ ತೊಗೊಂಡಿದ್ದಾರೆ ಸರ್, ಅವರಂತೂ ನಮಗೇನು ಕೊಡಲ್ಲ, ಅಟ್ಲೀಸ್ಟ್ ಯಾವುದೋ ಹರ್ಕೊಂಬರ್ತಾ ಇರೋ ನಾವು ಹಿಡ್ಕೊಂತೀವಿ ಬಿಡಿ ಸರ್ ಅಂತವ್ರೆ. ಹರ್ಕೊಂಬರ್ತಾ ಇರೋರನ್ನ ಹಿಡ್ಕೋಬೇಡಿ ಅಂತ ಹೇಳಕ್ಕೆ ನಾವ್ಯಾರು? ನಾವು ಹೇಳ್ಬಿಟ್ಟಿದ್ದೀವಿ, ಹರ್ಕೊಂಬರೋದ್ರನ್ನ ಎಡಗೈಯಲ್ಲಿ ಹಿಡ್ಕೊಳ್ರಿ, ಬಲಗೈಯಲ್ಲಿ ಡಾಕ್ಟ್ರಿಗೆ ಓಟ್ ಹಾಕ್ರಪ್ಪ ಅಂತ ಹೇಳಿದ್ದೀವಿ. ಅದಕ್ಕೆ ಜನನೂ ಸಹ ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಸರ್. ನಾವು ಖಂಡಿತವಾಗಲೂ ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ನಡ್ಕೊಳ್ಳಲ್ಲ. ಡಾಕ್ಟರ್ ಮಂಜುನಾಥ್ಗೆ ಓಟ್ ಹಾಕ್ತೀವಿ. ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ ನಮ್ಮೆಲ್ರಿಗೂ ಬೇಕು. ಜನ ತೀರ್ಮಾನಕ್ಕೆ ಬಂದಿದ್ದಾರೆ. ಖಂಡಿತವಾಗಲೂ ಈ ಬಾರಿ ಅತಿ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಸಾರ್ವಜನಿಕರಿಗೆ ಕೊಟ್ಟಂತ ಕಾರ್ಡ್ಗಳು ಮತದಾರರ ದೇವರುಗಳಿಗೆ ಆವತ್ತು ತಾತ್ಕಾಲಿಕವಾಗಿ 5,000 ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಈಗ ಅದನ್ನೇ ಚಾಳಿ ಮುಂದುವರಿಸಿದ್ದಾರೆ. ಹಳೆ ಬಾಕಿನೇ ತೀರಿಸಿಲ್ಲ. ಶೆಟ್ಟಿ ಅಂಗಡಿಗೆ ಹೋಗಿ ಹಳೆ ಬಾಕಿ ತೀರಿಸಿದ್ರೆ ಶೆಟ್ಟಿ ಹೊಸ ಸಾಲ ಕೊಡ್ತಾನೆ. ಫಸ್ಟು ಹಳೇದು ಕೊಟ್ಟಿರೋ 5,000 ರೂಪಾಯಿ ಫಸ್ಟ್ ತೀರಿಸ್ಲಿ, ಮತ್ತೀಗ ಇನ್ನು 5,000 ರೂಪಾಯಿ ಕಾರ್ಡ್ ಕೊಡೋಕೆ ಹೊರಟಿದ್ದಾರೆ. ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ರಾಮನಗರದಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ನಿಖಿಲ್ ಅವ್ರನ್ನ ಸೋಲಿಸ್ತಾರೆ. ಮಾಗಡಿನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಮಾಗಡಿ ಮಂಜು ಅವ್ರನ್ನ ಸೋಲಿಸ್ತಾರೆ. ಕುಣಗಲ್ನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಆನೆಕಲ್ಲಲ್ಲಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಇವರು ಕಾರ್ಡನ್ನ ನಂಬದೇ ಇರೋದು ಎಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.